ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ನಾನು ಮತ್ತೆ ಸ್ವಲ್ಪ ಬೇರೆ ಲೊಕೇಶನ್ಸಲ್ಲಿರೋ ಅಂಥ ಜಾಬ್ ಅಪ್ಡೇಟ್ಸ್ನ ತಂದಿದ್ದೀನಿ. ಸೊ ಯಾರಿಗೆಲ್ಲ ಈ ಜಾಬ್ ಸೂಟ್ ಆಗಿಲ್ಲ ನಾಳೆ ಬ್ಲಾಗ್ಸು ನೋಡಿ, ಸೊ ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ ಟೆಲಿಕಾಲರ್ ಬೇಕಾಗಿದ್ದಾರೆ. ಬ್ಯಾಂಕಿಂಗ್ ಪರ್ಸ್ನಲ್ ಲೋನ್ ರಿಲೇಟೆಡ್ ಆಗಿ ಅಟ್ರಾಕ್ಟಿವ್ ಸ್ಯಾಲ್ರಿ ಪ್ಲಸ್ ಇನ್ಸೆಂಟಿವ್ಸ್ ಇದೆ. ಇದು ಬಂದು ವಿಜಯನಗರಲ್ಲಿ ಇರೋದು. ಸೊ ಟ್ರೈ ಮಾಡಿ. ಇದು ನನ್ನ ಸ್ಕೂಲ್ ಫ್ರೆಂಡ್ ಸ್ಟಾರ್ಟ್ ಮಾಡಿರೋದು. ಸೊ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಬಂದು ವಿಜಯನಗರ ಲೊಕೇಶನಲ್ಲಿ ಬ್ಯಾಂಗ್ಳೂರು ಲೊಕೇಟ್ ಆಗಿರೋದು. ನೆಕ್ಸ್ಟು ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಆಗಿ ವೇಕೆನ್ಸಿ ಇದೆ. ಫ್ರೆಷರ್ ಆದರೂ ಸರಿ ಟ್ರೈ ಮಾಡ್ಬೋದು. 22 ಇಂದ 25K ಸ್ಯಾಲ್ರಿ ಪೇ ಮಾಡ್ತಾರೆ. 10 to 8 ಟೈಮಿಂಗ್ಸು. ಸೊ ಇಷ್ಟ ಇರೋರು ಈ ವಾಟ್ಸಪ್ ನಂಬರ್ಗೆ ನಿಮ್ಮ ಪ್ರೊಫೈಲ್ನ ಶೇರ್ ಮಾಡ್ಬೋದು. ಏಜ್ ಲಿಮಿಟ್ ಅಪ್ ಟು 25 years ಒಳಗಡೆ ಇರೋರು ಟ್ರೈ ಮಾಡಬೇಕು. ಇದು ಬರೀ ಫಿಮೇಲಿಗೆ ಮಾತ್ರ ಈ ಆಪರ್ಚುನಿಟಿ ಇರೋದು. ಸೊ ಟ್ರೈ ಮಾಡಿ. ಮತ್ತು ಅಕೌಂಟ್ ಅಸಿಸ್ಟೆಂಟ್ ರಿಕ್ವೈರ್ಮೆಂಟ್ ಆಗಿ ವೇಕೆನ್ಸಿ ಇದೆ. ಸ್ಯಾಲ್ರಿ 20 ಇಂದ 25K ಪೇ ಮಾಡ್ತಾರೆ. ಮೇಲ್ ಆರ್ ಫಿಮೇಲ್ ಇಬ್ಬರು ಬೇಕಾದ್ರೂ ಸಹ ಟ್ರೈ ಮಾಡ್ಬೋದು. ಇದು ಬಂದು ಮಾರ್ತಳ್ಳಿಲಿರೋದು. ಸೊ ನಾನು ಇಲ್ಲಿ ನಂಬರ್ ಕೊಟ್ಟಿದ್ದೀನಿ. ಸೊ ಕಾಲ್ ಮಾಡಿ. ದೆನ್ 1 to 3 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಹೇಳಿದ್ದಾರೆ. ಇನ್ ಕೇಸ್ ಬೇಕಾದ್ರೆ ಫ್ರೆಷರು ಟ್ರೈ ಮಾಡ್ತೀನಿ ಅನ್ನೋ ಆಗಿದ್ರೆ ಟ್ರೈ ಮಾಡಿ. ಮೇ ಬಿ ಸೆಲೆಕ್ಟ್ ಆದರೂ ಆಗ್ಬೋದು. ನೆಕ್ಸ್ಟು ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ. ರಿಸೆಪ್ಷನಿಸ್ಟ್ ಆಗಿ 2 to 4 years ಎಕ್ಸ್ಪೀರಿಯನ್ಸ್ ಇರಬೇಕು. ಇದು ಬರೀ ಫಿಮೇಲಿಗೆ ಮಾತ್ರ. ಇದು ಬಂದು ಯಲಹಂಕ ನ್ಯೂ ಟೌನಲ್ಲಿರೋದು. ಸ್ಯಾಲ್ರಿ 2.5 ಇಂದ 3.5 lakh ಪರ್ ಆ್ಯನಮ್ ಪೇ ಮಾಡ್ತಾರೆ. ಯಾರಿಗಾದರೂ ನಿಯರ್ ಬೈ ಯಲಹಂಕದಲ್ಲಿರೋರು ಯಾರು ಜಾಬ್ ಹುಡುಕ್ತಾ ಇದ್ದರೆ ಸೊ ಅವ್ರಿಗೆ ಬೇಕಾದ್ರೆ ಶೇರ್ ಮಾಡಿ. ಇಲ್ಲಾಂದರೆ ಇದ್ದರೆ ಟ್ರೈ ಮಾಡಿ. ಈ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಬೋದು. ಬರೀ ಫಿಮೇಲಿಗೆ ಮಾತ್ರ ಇದಿರೋದು. ನೆಕ್ಸ್ಟು ನಾನು 5+ years ಎಕ್ಸ್ಪೀರಿಯನ್ಸ್ ಇರಬೇಕು. ಇದು ಲೊಕೇಶನ್ ಬಂದು ಪುಣೆ. ಇದು ಡಾಟಾ ಇಂಜಿನಿಯರಿಂಗ್ ಆಗಿ ಹೈಬ್ರಿಡ್ 2 to 3 days ಆಫ್ ವರ್ಕಿಂಗ್ ಇರುತ್ತೆ. ನಂಬರ್ ಆಫ್ ಪೊಸಿಷನ್ 6 ಇದೆ. ಇಂಟ್ರೆಸ್ಟ್ ಇರೋರು ಯಾರಾದರೂ ಆ ಕಡೆ ಶಿಫ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ, ಇಲ್ಲ ಜಾಬ್ ಹುಡುಕ್ತಾ ಇದ್ದರೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ಸೊ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ಈ ನಂಬರ್ಗೆ ಇಲ್ಲಾಂದರೆ ಈ ಮೇಲ್ ಐಡಿಗೆ ನೀವು ರೆಸ್ಯೂಮ್ನ ಫಾರ್ವರ್ಡ್ ಮಾಡಿ. ಮತ್ತು ಬಿಗ್ ಡಾಟಾ ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್ 4+ years ಇರಬೇಕು. ಲೊಕೇಶನ್ ಬಂದು ಬ್ಯಾಂಗ್ಳೂರು CV ರಾಮನ್ ನಗರ್ ಹತ್ರ ಬರುತ್ತೆ. ಇದು ಸಹ ಹೈಬ್ರಿಡೇ. 2 to 3 days ಆಫ್ ವರ್ಕಿಂಗ್ ಇರುತ್ತೆ. ನಂಬರ್ ಆಫ್ ಪೊಸಿಷನ್ 6 ಖಾಲಿ ಇದೆ. ಸೊ ಮೇಲ್ ID ಮತ್ತು ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ. 1 or 2 ಟೆಕ್ನಿಕಲ್ ರೌಂಡ್ ಇರುತ್ತೆ ಇದರಲ್ಲಿ. ಸೊ ಟ್ರೈ ಮಾಡಿ. ಯಾರಿಗೆಲ್ಲ ಇದು ಇಂಟ್ರೆಸ್ಟ್ ಇದೆ, ಈ ರಿಲೇಟೆಡಲ್ಲಿ ಇದ್ದೀರಾ, ಸೊ ಅವರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಇದು ರಿಕ್ವೈರ್ಮೆಂಟು 7+ years ಆಫ್ ಸೇಲ್ಸ್ ಫೋರ್ಸ್ ಮತ್ತು 4 years ಆಫ್ LWC ಎಕ್ಸ್ಪೀರಿಯನ್ಸ್ ಇರಬೇಕು. ಇದು ಸೇಲ್ಸ್ ಫೋರ್ಸ್ ಡೆವಲಪರ್ ಆಗಿ ಪ್ಯಾನ್ ಇಂಡಿಯಾ ಇದೆ. ಓಕೆನಾ? ಸೊ ಟ್ರೈ ಮಾಡಿ. ಪ್ಯಾನ್ ಇಂಡಿಯಾ ಹೈರಿಂಗ್ ನಡೀತಾ ಇದೆ. ಸೊ SQL, SOQL, HTML, CSS ಈ ಥರ ಯಾರೆಲ್ಲ ಜಾವಾ ಸ್ಕ್ರಿಪ್ಟ್ ಇದೆಲ್ಲ ಮಾಡಿದ್ದೀರಾ, ಸೊ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇದೆ. ಸೊ ಟ್ರೈ ಮಾಡಿ. ಡೆಫಿನೆಟ್ಲಿ ಗುಡ್ ಆಪರ್ಚುನಿಟಿ. ಮತ್ತು ಇದನ್ನು ಸಹ ಸೇಮ್ ಪ್ಯಾನ್ ಇಂಡಿಯಾ ನಿಮಗೆ ಹೈರಿಂಗ್ ನಡೀತಾ ಇದೆ. ಸೊ ನಾನು ರಿಕ್ವೈರ್ಮೆಂಟ್ ಇಲ್ಲಿ ಏನೇನು ಬೇಕು ಅನ್ನೋದು ಹಾಕಿದ್ದೀನಿ. ಕ್ವಾಲಿಫಿಕೇಷನ್ ಏನಾಗಿರಬೇಕು ಅನ್ನೋದು ಸಹ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಡೈರೆಕ್ಟಾಗಿ ಬೇಕಾದ್ರೆ ಕಾಲ್ ಮಾಡಿ ಮಾತಾಡಿ ಅವ್ರ ಹತ್ರ. ಇಲ್ಲಾಂದರೆ ನಿಮ್ಮ ರೆಸ್ಯೂಮ್ನ ಫಾರ್ವರ್ಡ್ ಮಾಡಿ. ಸೊ ಸೆಲೆಕ್ಟ್ ಆದರೆ ಅವರು ಗೆಟ್ ಬ್ಯಾಕ್ ಆಗ್ತಾರೆ, ನಿಮ್ಮ ಹತ್ರ ಮಾತಾಡ್ತಾರೆ. ದೆನ್ ಸೇಲ್ಸ್ ಫೋರ್ಸ್ ಮಾರ್ಕೆಟಿಂಗ್ ಕ್ಲೌಡ್ SR ಡೆವಲಪ್ಮೆಂಟ್ ಮತ್ತು ಟೆಕ್ ಅಂತ ಇದು ಸಹ ಲೀಡ್ ಪ್ಯಾನ್ ಇಂಡಿಯಾ ರಿಕ್ವೈರ್ಮೆಂಟ್ ಇದೆ. ಸೊ ಸ್ಕಿಲ್ಸ್ ಏನೇನು ಇರಬೇಕು ಅನ್ನೋದು ಹಾಕಿದ್ದೀನಿ. ಎಕ್ಸ್ಪೀರಿಯನ್ಸ್ ಏನೇನು ಇರಬೇಕು, ಯಾವ ಫೀಲ್ಡಲ್ಲಿ ಇರಬೇಕು ಅನ್ನೋದು ಸಹ ಹಾಕಿದ್ದೀನಿ. ಮೊಬೈಲ್ ನಂಬರು ಮತ್ತು ಮೇಲ್ ID ಎರಡೂ ಇದೆ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಬೋದು. ಸೊ ಟ್ರೈ ಮಾಡಿ. ಪ್ಯಾನ್ ಇಂಡಿಯಾ ಆಲ್ಮೋಸ್ಟ್ 3 ನಾನು ನಿಮಗೆ ಪ್ಯಾನ್ ಇಂಡಿಯಾ ರಿಲೇಟೆಡೇ ಹೇಳಿದ್ದೀನಿ. ನೆಕ್ಸ್ಟು ನಾರಾಯಣ ನೇತ್ರಾಲಯದಲ್ಲಿ ವಾಕ್-ಇನ್ ಡ್ರೈವ್ ನಡೀತಾ ಇದೆ. ವೈಟ್ಫೀಲ್ಡ್ ಲೊಕೇಶನು. ಪೇಷಂಟ್ ಕೇರ್ ಕೋಆರ್ಡಿನೇಟರು PUC ಆಗಿರಬೇಕು. 4 ವೇಕೆನ್ಸಿ ಇದೆ. ರಿಸೆಪ್ಷನಿಸ್ಟ್ ಆಗಿ 2 ಗ್ರ್ಯಾಜುಯೇಟ್ ಆಗಿರಬೇಕು. 2 ವೇಕೆನ್ಸಿ ಇದೆ. ಸ್ಟಾಫ್ ನರ್ಸ್ ಅವ್ರು ನರ್ಸರಿಂಗ್ ಮಾಡಿರೋರು ಟ್ರೈ ಮಾಡಿ. 5 ಪೊಸಿಷನ್ ಖಾಲಿ ಇದೆ. ಓಕೆನಾ? ಫಾರ್ಮಸಿಯಲ್ಲಿ D ಫಾರ್ಮಾ ಇಲ್ಲ B ಫಾರ್ಮಾ, ಬ್ಯಾಚುಲರ್ ಆಫ್ ಫಾರ್ಮಾ ಮಾಡಿರಬೇಕು. ಸೊ 1 ಪೊಸಿಷನ್ ಖಾಲಿ ಇದೆ. ಸೊ ಟೆಕ್ನಿಷಿಯನ್ ಆಗೂ ಖಾಲಿ ಇದೆ ನಾರಾಯಣ ನೇತ್ರಾಲಯದಲ್ಲಿ. ಸೊ ಟ್ರೈ ಮಾಡಿ. ಟೈಮಿಂಗ್ಸು, ಇಂಟರ್ವ್ಯೂ ಲೊಕೇಶನು, ಟೈಮಿಂಗ್ಸು ಎಲ್ಲ ಹಾಕಿದ್ದೀನಿ. ವೈಟ್ಫೀಲ್ಡ್ ನಿಯರ್ ಬೈ ಇಲ್ಲಾಂದರೆ ವೈಟ್ಫೀಲ್ಡ್ಗೆ ಮೂವ್ ಆಗ್ತೀನಿ ಅನ್ನೋರು ಟ್ರೈ ಮಾಡ್ಬೋದು. ಓಕೆನಾ? ಆಲ್ ದ ಬೆಸ್ಟ್. ಸೊ ಒಳ್ಳೆ ಆಪರ್ಚುನಿಟಿ ಇದು. ಟ್ರೈ ಮಾಡಿ. ಸೊ ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನೀವು ಜಾಯ್ನ್ ಆದರೆ ನಾರಾಯಣ ನೇತ್ರಾಲಯದಲ್ಲಿ.
ನೆಕ್ಸ್ಟು ಲುಕಿಂಗ್ ಫಾರ್ ಮೇಲ್ ಆರ್ ಫೀಮೇಲ್ ಎಕ್ಸ್ಪೀರಿಯನ್ಸ್ ಇನ್ ಆಟೋಕ್ಯಾಡ್, ಡಿಸೈನರ್ ಅಂತ ಇದೆ. ಮಿನಿಮಮ್ 1 to 2 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು ಮೆಕ್ಯಾನಿಕಲ್ ಫೀಲ್ಡಲ್ಲಿ. ಸ್ಯಾಲ್ರಿ 20 to 25 ಪೇ ಮಾಡ್ತಾರೆ. ಇದು ಬಂದು ಲೊಕೇಶನು ಪೀಣ್ಯದಲ್ಲಿ ಇರೋದು. ಸೊ ಯಾರು ಹುಡುಕ್ತಾ ಇದ್ದರೆ ಲೈಕ್ ಡಿಸೈನರ್ ಆಗಿ ಇಲ್ಲ ಏನಾದರೂ ಮೇಲ್ ಆರ್ ಫೀಮೇಲ್, ಸೊ ಟ್ರೈ ಮಾಡಿ. ಮೆಕ್ಯಾನಿಕಲ್ ಫೀಲ್ಡಲ್ಲಿ ಇರೋರು ಇಲ್ಲ ಮೆಕ್ಯಾನಿಕಲ್ ಓದಿರೋರು ಇದನ್ನು ಟ್ರೈ ಮಾಡಿ, ಫ್ರೆಷರ್ ಆದರೂ ಸಹ. ಮತ್ತು ಮೇಲ್ ಎಕ್ಸ್ಪೀರಿಯನ್ಸ್ ಇನ್ ಆಟೋಕ್ಯಾಡ್, ಇದೂ ಅಷ್ಟೇ ಡಿಸೈನರ್ ವಿತ್ ಮಿನಿಮಮ್ ಆಫ್ 1 or 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಮೆಕ್ಯಾನಿಕಲ್ ಫೀಲ್ಡ್ ಅಂತ ಇದೆ. ಸೊ ಇದು ಬಂದು ನೆಲಮಂಗಲ. ಆವಾಗಲೇ ಅದು ನಾನು ಹೇಳಿದ್ದು ಪೀಣ್ಯ ಲೊಕೇಶನು, ಇದು ನೆಲಮಂಗಲ ಲೊಕೇಶನು, ಕನ್ಫ್ಯೂಸ್ ಆಗಬೇಡಿ. ಮೇಲ್ ಐ ಡಿನೂ ಇಲ್ಲೇ ಇದೆ. ಸೊ ನಿಮ್ಮ ರೆಸ್ಯೂಮ್ನ ಬೇಕಾದ್ರೆ ಫಾರ್ವರ್ಡ್ ಮಾಡಿ ಇಂಟ್ರೆಸ್ಟ್ ಇರೋರು. ಮತ್ತು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ವೇಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ಹಾಕಿದ್ದೀನಿ, ವರ್ಕ್ ಎಕ್ಸ್ಪೀರಿಯನ್ಸ್ ಏನೇನು ಇರಬೇಕು ಅನ್ನೋದು ಹಾಕಿದ್ದೀನಿ. ಫೋನ್ ನಂಬರ್, ಮೇಲ್, ವೆಬ್ಸೈಟ್ ಐ ಡಿ ಎಲ್ಲನೂ ಇದೆ, ಮೇಲ್ ಐ ಡಿ ಇದೆ. ಸೊ ಟ್ರೈ ಮಾಡಿ. ಇದರಲ್ಲಿ ನಿಮಗೆ ಬ್ಯಾಚುಲರ್ ಇನ್ ಬಿಸ್ನೆಸ್ ಆಫ್ ಇಂಜಿನಿಯರಿಂಗ್ ಆಗಿರಬೇಕು, ಎಂಟರ್ಪ್ರಿನರ್ಶಿಪ್ ಆಗಿರಬೇಕು, ಟೆಕ್ನಿಕಲ್ ಸ್ಕಿಲ್ಸು ಎಲೆಕ್ಟ್ರಾನಿಕ್ಸ್ ಇಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರೋರು ಟ್ರೈ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ನಾನು ಹೊಸ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗ್ತೀನಿ. ಸೊ ಯಾರಿಗಾರು ನಿಮ್ಮ ಫ್ರೆಂಡ್ಸ್ ಹುಡುಕ್ತಿದ್ರೆ ಪ್ಲೀಸ್ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ನಾನು ಹಳೆ ಬ್ಲಾಗ್ಸ್ಗಳು ನೋಡಿ ಅದನ್ನು ಸಹ ನಿಮ್ಗೆ ಹೆಲ್ಪ್ ಆಗ್ಬೋದು.